ಆದರೆ ಹೈಕಮಾಂಡ್ಗೆ ಸೆಡ್ ಹೊಡೆದು ನಿಲ್ತಾರಾ ಪ್ರಶ್ನೆ. ಸಿದ್ದರಾಮಯ್ಯ ತನ್ನ ಪಕ್ಷ ಹಾಗೂ ಪ್ರತಿಪಕ್ಷ ಇಬ್ಬರನ್ನೂ ಕುರಿ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಸ್ಟೇಟ್ಮೆಂಟ್ ಇದು. ವಾಸ್ತವ ವಿಚಾರ ಮರೆಮಾಚಲು ಜಾತಿ ಗಣತಿ ಮುನ್ನೆಲೆಗೆ ಬಿಟ್ಟಿದ್ದಾರೆ. ಸಿಎಂ ಒಡಿತಾ ಇರೋದು ಯಾವುದೋ ಒಂದು ಜಾತಿಯನ್ನಲ್ಲ, ಒಟ್ಟಾರೆ ಹಿಂದೂ ಧರ್ಮವನ್ನ ಒಡೆಯೋದಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ಅವರ ಹೇಳಿಕೆ. ಸಿದ್ದರಾಮಯ್ಯನವರು ವಿಚಾರದಲ್ಲಿ ಪ್ರತಾಪ್ ಸಿಂಹ ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಮಾಡ್ತಿರುವ ನಾಟಕ ಇದು. ವಾಸ್ತವ ವಿಚಾರ ಮರೆಮಾಚಲು ಜಾತಿ ಗಣತಿ ಮುನ್ನೆಲೆಗೆ ಬಿಟ್ಟಿದ್ದಾರೆ. ಸಿಎಂ ಹೊಡಿತಾ ಇರೋದು ಯಾವುದೋ ಒಂದು ಜಾತಿಯನ್ನಲ್ಲ, ಸಮಸ್ತ ಹಿಂದೂಗಳನ್ನು ಹೊಡಿತಾ ಇದ್ದಾರೆ, ಮುಸಲ್ಮಾನರನ್ನ ಒಗ್ಗಟ್ಟಾಗಿ ಆಗಿಸ್ತಾ ಇದ್ದಾರೆ. ಎಲ್ಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ತುಷ್ಟೀಕರಣದ ನೀತಿ ಅಂತ ಬಿಜೆಪಿಗರೆಲ್ಲರ ಹೇಳಿಕೆ ಈಗ. ಹಾಗಾದರೆ ಬಿಜೆಪಿಗೆ ಇದು ಇನ್ನೊಂದು ಅಸ್ತ್ರ ಸಿಗ್ತಾ ಅಂತ? ನಿಜಕ್ಕೂ ಹೇಳಬೇಕು ಅಂದರೆ ಸಿದ್ದರಾಮಯ್ಯನವರು ಎಂತಹ ಒಬ್ಬ ರಾಜಕಾರಣಿ, ಯಾವ ರೀತಿ ರಿಯಲ್ ಇಶ್ಯೂಸನ್ನು ಡಿಫ್ಲೆಕ್ಟ್ ಮಾಡ್ಬೋದು ಅನ್ನೋದನ್ನು ಇದ್ರ ಮುಖಾಂತರ ಸಾಬೀತು ಮಾಡಿದ್ದಾರೆ. ಒಂದು ಕಡೆ ಪಕ್ಷ, ಇನ್ನೊಂದು ಕಡೆ ವಿಪಕ್ಷ, ಇಬ್ಬರನ್ನೂ ಕೂಡ ಕುರಿ ಮಾಡೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ರಿಯಲ್ ಇಶ್ಯೂಸನ್ನು ಬಿಟ್ಬಿಟ್ರು, ಎಲ್ಲ ಕಡೆ ಡಿಫ್ಲೆಕ್ಟ್ ಮಾಡಿದ್ದಾರೆ. ಒಂದು ಕಡೆ ಈ ಜಾತಿ ಗಣತಿ, ಈ ಸಂಖ್ಯಾ ಆಧಾರದ ಮೇಲೆ ಹೊರಬಿದ್ದು ಕೂಡಲೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯಿತು ಅಂತೇಳಿ ಹೇಳಿ ಒಕ್ಕಲಿಗರ ಶಾಸಕರ ಸಭೆಯನ್ನು ಕರೆದಿದ್ದಾರೆ. ಇನ್ನೊಂದು ಕಡೆ ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಅಂತೇಳಿ ಹೇಳಿ ಶಾಮನೂರು ಶಿವಶಂಕರಪ್ಪನವರು ಅಪಸ್ವರ ಎತ್ತಿದ್ದಾರೆ, ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದಲಿತ ನಾಯಕರು ನಮ್ಮ ಸಂಖ್ಯೆ 1 ಕೋಟಿಗಿಂತ ಜಾಸ್ತಿ ಇದೆ ಅಂತೇಳಿ ಭಾಳ ಒಳಗಿಂದ ಒಳಗೆ ಖುಷಿ ಪಟ್ಕೊಂಡು ನಮಗೆ ಮುಖ್ಯಮಂತ್ರಿ ಸ್ಥಾನದಿಂದಲ್ಲ ನಾಳೆ ಲಭ್ಯವಾಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ತಂತ್ರಗಾರಿಕೆ, ಅವರು ಇಟ್ಕೊಂಡಿರುವಂಥ ದುರುದ್ದೇಶದ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ನಮ್ಮ ಜಾತಿಗಳ ಸಂಖ್ಯೆ ಕಮ್ಮಿ ಆಯಿತು ಅಂತೇಳಿ ಎಲ್ಲ ಯೋಚನೆಯನ್ನು ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಒಡೆಯಕ್ಕೆ ಹೊರಟಿರೋದು ಒಟ್ಟಾರೆ ಸೊ ಬಿಜೆಪಿಯವರು ಈಗ ಹಿಂದೂಗಳನ್ನು ಒಡಿತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಒಂದು ಇಶ್ಯೂನ ರೈಸ್ ಮಾಡ್ತಾರೆ. ಮಾಡ್ತಾರೆ ಅಂದರೆ ಮಾಡುವಂತಹ ಒಂದು ವಿಚಾರ ಅವ್ರಿಗೆ ಕೈಗೆ ಸಿಕ್ಕಿದೆ. ಅದು ಪ್ರತಾಪ್ ಸಿಂಹ ಅವರ ಬಾಯಲ್ಲಿ ಬಂದಿದೆ. ನೀವು ಹಿಂದೂಗಳನ್ನು ಒಡಿತಾ ಇದ್ದೀರಾ ನಿಮ್ಮ ಜಾತಿಯ ಜನಗಣತಿ ಮುಖಾಂತರ.